ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ತಿಳ್ಕೊಳ್ತೇನೆ. ವಿನಯ್ ಗೌಡ ಅವರು ಲೈವ್ ಅಲ್ಲಿ ಬಂದಿದ್ರು ಮೊನ್ನೆ, ನಿಮ್ಗೆ ಗೊತ್ತೇ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಅಲ್ಲಿ ಬಂದಿದ್ರು. ಸೊ ಅವರು ಎಲ್ಲರ ಬಗ್ಗೆ, ಎಲ್ಲ ಸ್ಪರ್ಧಿಗಳ ಬಗ್ಗೆ ಮಾತಾಡಿದ್ರು. ಆದ್ರೆ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಏನು ಕೂಡ ಅಷ್ಟು ಮಾತಾಡಲಿಲ್ಲ. ಸೊ ಇದರ ಬಗ್ಗೆ ಒಂದು ಯೂಟ್ಯೂಬ್ ಚಾನೆಲ್ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಿನಯ್ ಗೌಡ ಅವರು ಇಲ್ಲ ಸಲ್ಲದನ್ನು ಮಾತಾಡಿದ್ದಾರೆ. ಡ್ರೋನ್ ಪ್ರತಾಪ್ ಸರಿ ಇಲ್ಲ, ಹಾಗೆ ಹೀಗೆ, ಅವರು ಲೈಕ್ ಇಲ್ಲ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ. ಸೊ ಹಾಗೆ ಅವರು ಇವಾಗ ಮತ್ತೊಂದ್ಸಲ ಲೈವ್ ಬಂದು ಸರಿಯಾಗಿ ಉಗ್ದಿದ್ದಾರೆ. ಆ ಚಾನೆಲ್ ಲಿಂಕ್ ಅವರು ಕೂಡ ಕೊಟ್ಟಿದ್ದಾರೆ. ಯಾವ ತರ ಇದೆಲ್ಲ ಬೇಕಾ ಗುರು ನಿನಗೆ, ಸುಮ್ನೆ ಯಾಕೆ ಸುಮ್ನೆ ಇದು ಹೇಳ್ತೀಯ, ಈ ತರ ನಾವೇನು ಹೇಳಿಲ್ಲ ಏನಿಲ್ಲ, ಇದು ಬೇಕಾ ನಿನಗೆ ಅಂತ ಹೇಳಿ. ನನ್ನ ಪ್ರೀತಿ ಮಾಡೋರಿಗೆ, ಎಲ್ಲ ಇದು ಮಾಡೋರಿಗೆ, ಎಲ್ಲ ನೋಡೋರಿಗೆ ಆ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಹೋಗಿ ನೋಡಿ. ಮತ್ತೆ ಅವರಿಗೆ ನಿಮ್ಮ ರೀತಿಯಲ್ಲಿ ಯಾವ ರೀತಿ ಅವರಿಗೆ ಹೇಳ್ತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅವರಿಗೆ ಯಾವ ರೀತಿಯಲ್ಲಿ ನೀವು ಅವ್ರಿಗೆ ಕ್ಲಾಸ್ ತಗೊಳ್ರಿ ಅಂತ ಹೇಳಿದ್ದಾರೆ ವಿನಯ್ ಗೌಡ ಅವರು. ಆದ್ರೆ ವಿಷಯ ಇಷ್ಟೇ, ಹೇಳ್ತೀರಾ ಸರಿಯಾದ ರೀತಿಯಲ್ಲಿ ಸರಿಯಾದ ವಿವರಣೆಯನ್ನು ನೀಡಿ. ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಅಲ್ಲ ಅದು. ಹಾಗಾಗಿ ಒಬ್ಬರ ಇಮೇಜ್ ಕೂಡ ಡ್ಯಾಮೇಜ್ ಆಗತ್ತೆ ಅದರಲ್ಲಿ. ಸೊ ನೀವು ಹೇಳ್ತೀರಾ ಅಂದ್ರೆ ಒಂದು ವಿಷಯನ ಕರೆಕ್ಟ್ ಆಗಿ ಸರಿಯಾಗಿ ತಿಳಿಸಿ. ಯಾವುದು ಕೂಡ ಫೇಕ್ ಆಗಿ ಅಥವಾ ಇನ್ನೊಬ್ಬರ ಬಗ್ಗೆ ಇಲ್ಲದ ಸಲ್ಲದ ರೀತಿಯಲ್ಲಿ ಹೇಳಲಿಕ್ಕೆ ಹೋಗಬೇಡಿ. ಸೊ ಇಷ್ಟೇ ರಿಕ್ವೆಸ್ಟು. ಇನ್ನು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಏನಾದರೂ ಹೇಳಿದ್ರೆ ನಾವು ನೀವೆಲ್ಲ ಸೇರಿ ಕೌಂಟರ್ ಕೊಟ್ಟಿದ್ದೇವೆ ಇದ್ರ ಹಿಂದೆ ಕೂಡ. ಇನ್ನು ಮುಂದೆನೂ ಕೂಡ ಅವ್ರು ಯಾರಾದ್ರೂ ಅವ್ರ ತಂಟೆಗೆ ಬಂದ್ರೆ ಅಥವಾ ಅವ್ರಿಗೆ ಏನಾದ್ರು ಕೌಂಟರ್ ಯಾರಾದ್ರೂ ಕೊಟ್ರೆ ಡೆಫಿನೆಟ್ಲಿ ಇದಕ್ಕೆ ಅವ್ರು ಕೇಳಿದ್ದಕ್ಕೆ ರಿಟರ್ನ್ ಕೊಡ್ತೀರಾ ಅಂತ ಹೇಳಿ ಗೊತ್ತು. ಸೊ ವಿಷಯ ಇಷ್ಟೇ ಆಗಿತ್ತು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಗೈಸ್.